ನೊಂದವರ ಪಾಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಯಾವಾಗಲೂ ಕೂಡ ಇರುತ್ತೆ. ಅದೇ ರೀತಿ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂತಹ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನ ಈಗ ರಿಲೀಸ್ ಮಾಡಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಂಚುವ ಮೂಲಕ ಸಂಭ್ರಮಿಸಿ ರಿಪಬ್ಲಿಕ್ ಕನ್ನಡ ವರದಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ನೋಡಿ, ಅಂತೂ ಇಂತೂ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಭಾಳಿ ಈ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ವಿಜೇಂದ್ರ ಭೇಟಿ ಅಧಿವೇಶನದ ಬಳಿಕ ಮತ್ತೆ ಬರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಮೋದಿ ಭೇಟಿ ಬಳಿಕವೂ ದೆಹಲಿಯಲ್ಲೇ ಬೀಡು ಬಿಟ್ಟ ಬಿವೈಬಿ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಂದಾದರೆ ಹಾಗಾದ್ರೆ ವಿಜೇಂದ್ರ ಎಲ್ಲ ಪ್ರಶ್ನೆಗಳಿಗೂ ಇಂದು ವಿಜೇಂದ್ರ ಉತ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿವೆ. ಒಂದು ಬಣ ಅಂತೂ ಕೇಳೋದೇ ಬೇಡ, ರಾಜ್ಯಾಧ್ಯಕ್ಷರು ಇನ್ನೇನು ಬದಲಾಗಿ ಬಿಡ್ತಾರೆ. ಜನವರಿಯಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸ್ವಲ್ಪ ಟೈಮಲ್ಲೇ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ವಿಜೇಂದ್ರ ಅವರ ವಿರುದ್ಧ ಬಣ ಅಂತ ಹೇಳಿದ್ರೆ ಬೇರೆ ಪಕ್ಷದವರಲ್ಲ, ಇದು ಬಿಜೆಪಿ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರನ್ನ ಬಿವೈವಿ ಭೇಟಿಯಾಗಿದ್ರು, ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ನೊಂದವರ ಪಾಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಯಾವಾಗಲೂ ಕೂಡ ಇರುತ್ತೆ. ಅದೇ ರೀತಿ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂತಹ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನ ಈಗ ರಿಲೀಸ್ ಮಾಡಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಂಚುವ ಮೂಲಕ ಸಂಭ್ರಮಿಸಿ ರಿಪಬ್ಲಿಕ್ ಕನ್ನಡ ವರದಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ನೋಡಿ, ಅಂತೂ ಇಂತೂ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಭಾಳಿ ಈ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ವಿಜೇಂದ್ರ ಭೇಟಿ ಅಧಿವೇಶನದ ಬಳಿಕ ಮತ್ತೆ ಬರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಮೋದಿ ಭೇಟಿ ಬಳಿಕವೂ ದೆಹಲಿಯಲ್ಲೇ ಬೀಡು ಬಿಟ್ಟ ಬಿವೈಬಿ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಂದಾದರೆ ಹಾಗಾದ್ರೆ ವಿಜೇಂದ್ರ ಎಲ್ಲ ಪ್ರಶ್ನೆಗಳಿಗೂ ಇಂದು ವಿಜೇಂದ್ರ ಉತ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿವೆ. ಒಂದು ಬಣ ಅಂತೂ ಕೇಳೋದೇ ಬೇಡ, ರಾಜ್ಯಾಧ್ಯಕ್ಷರು ಇನ್ನೇನು ಬದಲಾಗಿ ಬಿಡ್ತಾರೆ. ಜನವರಿಯಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸ್ವಲ್ಪ ಟೈಮಲ್ಲೇ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ವಿಜೇಂದ್ರ ಅವರ ವಿರುದ್ಧ ಬಣ ಅಂತ ಹೇಳಿದ್ರೆ ಬೇರೆ ಪಕ್ಷದವರಲ್ಲ, ಇದು ಬಿಜೆಪಿ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರನ್ನ ಬಿವೈವಿ ಭೇಟಿಯಾಗಿದ್ರು, ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ನೊಂದವರ ಪಾಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಯಾವಾಗಲೂ ಕೂಡ ಇರುತ್ತೆ. ಅದೇ ರೀತಿ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂತಹ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನ ಈಗ ರಿಲೀಸ್ ಮಾಡಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಂಚುವ ಮೂಲಕ ಸಂಭ್ರಮಿಸಿ ರಿಪಬ್ಲಿಕ್ ಕನ್ನಡ ವರದಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ನೋಡಿ, ಅಂತೂ ಇಂತೂ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಭಾಳಿ ಈ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ವಿಜೇಂದ್ರ ಭೇಟಿ ಅಧಿವೇಶನದ ಬಳಿಕ ಮತ್ತೆ ಬರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಮೋದಿ ಭೇಟಿ ಬಳಿಕವೂ ದೆಹಲಿಯಲ್ಲೇ ಬೀಡು ಬಿಟ್ಟ ಬಿವೈಬಿ ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಂದಾದರೆ ಹಾಗಾದ್ರೆ ವಿಜೇಂದ್ರ ಎಲ್ಲ ಪ್ರಶ್ನೆಗಳಿಗೂ ಇಂದು ವಿಜೇಂದ್ರ ಉತ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿವೆ. ಒಂದು ಬಣ ಅಂತೂ ಕೇಳೋದೇ ಬೇಡ, ರಾಜ್ಯಾಧ್ಯಕ್ಷರು ಇನ್ನೇನು ಬದಲಾಗಿ ಬಿಡ್ತಾರೆ. ಜನವರಿಯಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ.
ಸ್ವಲ್ಪ ಟೈಮಲ್ಲೇ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ವಿಜೇಂದ್ರ ಅವರ ವಿರುದ್ಧ ಬಣ ಅಂತ ಹೇಳಿದ್ರೆ ಬೇರೆ ಪಕ್ಷದವರಲ್ಲ, ಇದು ಬಿಜೆಪಿ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರನ್ನ BYV ಭೇಟಿಯಾಗಿದ್ರು, ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ನೊಂದವರ ಪಾಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಯಾವಾಗಲೂ ಕೂಡ ಇರುತ್ತೆ. ಅದೇ ರೀತಿ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂಥ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನ ಈಗ ರಿಲೀಸ್ ಮಾಡಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಂಚುವ ಮೂಲಕ ಸಂಭ್ರಮಿಸಿ ರಿಪಬ್ಲಿಕ್ ಕನ್ನಡ ವರದಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ನೋಡಿ, ಅಂತೂ ಇಂತೂ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಭಾಳಿ ಈ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ವಿಜೇಂದ್ರ ಭೇಟಿ ಅಧಿವೇಶನದ ಬಳಿಕ ಮತ್ತೆ ಬರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಮೋದಿ ಭೇಟಿ ಬಳಿಕವೂ ದೆಹಲಿಯಲ್ಲೇ ಬೀಡು ಬಿಟ್ಟ BYV ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಂದಾದರೆ ಹಾಗಾದ್ರೆ ವಿಜೇಂದ್ರ ಎಲ್ಲ ಪ್ರಶ್ನೆಗಳಿಗೂ ಇಂದು ವಿಜೇಂದ್ರ ಉತ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿವೆ. ಒಂದು ಬಣ ಅಂತೂ ಕೇಳೋದೇ ಬೇಡ, ರಾಜ್ಯಾಧ್ಯಕ್ಷರು ಇನ್ನೇನು ಬದಲಾಗಿ ಬಿಡ್ತಾರೆ. ಜನವರಿಯಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸ್ವಲ್ಪ ಟೈಮಲ್ಲೇ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ವಿಜೇಂದ್ರ ಅವರ ವಿರುದ್ಧ ಬಣ ಅಂತ ಹೇಳಿದ್ರೆ ಬೇರೆ ಪಕ್ಷದವರಲ್ಲ, ಇದು ಬಿಜೆಪಿ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರನ್ನ BYV ಭೇಟಿಯಾಗಿದ್ರು, ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ನೊಂದವರ ಪಾಲಿಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ಸದಾ ಯಾವಾಗಲೂ ಕೂಡ ಇರುತ್ತೆ. ಅದೇ ರೀತಿ ಯಾದಗಿರಿ ತಾಲೂಕಿನ ಪಗಲಾಪುರ ಗ್ರಾಮದ ಕಿರು ಸೇತುವೆ ಮೇಲ್ಸೇತುವೆ ಕೊಚ್ಚಿ ಹೋಗಿ 10 ಗ್ರಾಮಕ್ಕೆ ಸಂಪರ್ಕ ಕಟ್ಟಾಗಿತ್ತು. ಈ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ವಿಸ್ತೃತವಾದಂಥ ವರದಿ ಮಾಡಿತ್ತು. ಇದರಿಂದ ಎಚ್ಚೆತ್ತ ಸರ್ಕಾರ 8 ಕೋಟಿ ರೂಪಾಯಿ ಅನುದಾನ ಈಗ ರಿಲೀಸ್ ಮಾಡಿದೆ. ಈ ಹಿನ್ನೆಲೆ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಬೈಕ್ ಸವಾರಿಗೆ ಕಲ್ಲಂಗಡಿ ಹಣ್ಣನ್ನು ಹಂಚುವ ಮೂಲಕ ಸಂಭ್ರಮಿಸಿ ರಿಪಬ್ಲಿಕ್ ಕನ್ನಡ ವರದಿಗೆ ಅಭಿನಂದನೆಯನ್ನ ತಿಳಿಸಿದ್ದಾರೆ. ನೋಡಿ, ಅಂತೂ ಇಂತೂ ರಾಜ್ಯ ಬಿಜೆಪಿಯ ಭಿನ್ನಮತ ಶಮನಕ್ಕೆ ಈಗ ಪ್ರಧಾನಿ ನರೇಂದ್ರ ಮೋದಿ ಎಂಟ್ರಿ ಭಾಳಿ ಈ ಕುತೂಹಲವನ್ನ ಮೂಡಿಸ್ತಾ ಇರುವಂಥದ್ದು. ವಿಜೇಂದ್ರ ಭೇಟಿ ಅಧಿವೇಶನದ ಬಳಿಕ ಮತ್ತೆ ಬರುವಂತೆ ಮೋದಿ ಸೂಚನೆ ಕೊಟ್ಟಿದ್ದಾರೆ. ಮೋದಿ ಭೇಟಿ ಬಳಿಕವೂ ದೆಹಲಿಯಲ್ಲೇ ಬೀಡು ಬಿಟ್ಟ BYV ರಾಜ್ಯಾಧ್ಯಕ್ಷ ಸ್ಥಾನ ಉಳಿಸಿಕೊಳ್ಳಲು ಮುಂದಾದರೆ ಹಾಗಾದ್ರೆ ವಿಜೇಂದ್ರ ಎಲ್ಲ ಪ್ರಶ್ನೆಗಳಿಗೂ ಇಂದು ವಿಜೇಂದ್ರ ಉತ್ತರಿಸುವಂತಹ ಸಾಧ್ಯತೆ ಇರುವಂಥದ್ದು. ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ 2 ಬಣಗಳಾಗಿ ಬೇರ್ಪಟ್ಟಿವೆ. ಒಂದು ಬಣ ಅಂತೂ ಕೇಳೋದೇ ಬೇಡ, ರಾಜ್ಯಾಧ್ಯಕ್ಷರು ಇನ್ನೇನು ಬದಲಾಗಿ ಬಿಡ್ತಾರೆ. ಜನವರಿಯಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿದೆ. ಸ್ವಲ್ಪ ಟೈಮಲ್ಲೇ ಕೂಡ ಇದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ವಿಜೇಂದ್ರ ಅವರ ವಿರುದ್ಧ ಬಣ ಅಂತ ಹೇಳಿದ್ರೆ ಬೇರೆ ಪಕ್ಷದವರಲ್ಲ, ಇದು ಬಿಜೆಪಿ ಪಕ್ಷದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಬಣ ಹೇಳ್ತಾ ಇರುವಂಥದ್ದು. ಜೊತೆಗೆ ನಿನ್ನೆ ಅಷ್ಟೇ ನರೇಂದ್ರ ಮೋದಿ ಅವರನ್ನ BYV ಭೇಟಿಯಾಗಿದ್ರು, ಸಾಕಷ್ಟು ಚರ್ಚೆ ಕೂಡ ನಡೆಸಿದ್ದಾರೆ. ಇವತ್ತು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ.